ವೆಲ್ಕಮ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಡೇ ಬಂದು ಭಾನುವಾರ. ಊಟ ಏನು ಮಾಡ್ತು ಅಂತಂದರೆ ಗುರುವಾರದ್ದು ನಾನು ಅಷ್ಟಕ್ಕಿಂದು ವ್ಲಾಗು ನಾನು ಏನೂ ಮಾಡಿಲ್ಲ. ಯಾಕೆ ಅಂತಂದರೆ ನಾನು ನನ್ನ ಅಜ್ಜಿ ಮನೆಗೆ ಹೋಗಿದ್ದೆ. ಓದ್ಲಾಗಲ್ಲ ಖುಷಿ ವಿಷಯ ಅಂತ ಹೇಳಿದ್ದೀನಿ, ಹೇಳಲ್ಲ ಗೈಸ್. ಅದನ್ನೆಲ್ಲ ಯಾಕೆ ಬೇಕು ನನಗೆ, ಅವ್ರಿಗೆ ಖುಷಿ ಅಷ್ಟೇ. ನೋಡೋ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇವತ್ತು ಅದೇ ಮಟನ್ ಸಾರು, ಅಷ್ಟಡ್ಕಿನ ಮಟನ್ ಸಾರು ನಮ್ಮಮ್ಮ ನನಗೋಸ್ಕರ ಒಂದು ಪೀಸು ಬಿಡ್ದಂಗೆ ತಿಂದುಬಿಟ್ಟು ಬರೀ ಸಾರು ಮಾಡಿತ್ತು. ವೇಜಿ ತಿಂದಲ್ಲೇ ನಿಜವಾಗ್ಲೂ ಗೈಸ್ ಒಂದು 2-3 ಸರಿ ಉಂಡಿದ್ದೀನಿ ಅಷ್ಟೇ ಮಟನ್ ಸಾರು. 2-3 ಸರಿ ಉಂಡ್ರೆ ಎಷ್ಟು ಸರಿ ಉಣ್ಬೇಕೇ? ಒಂದು ಪೀಸು ಬಿಡ್ದಂಗೆ ಬೆಳಗ್ಗೆನೆ ಮಧ್ಯರಾತ್ರಿ 12 ಗಂಟೆಗೆ ಓಡಿ ಬಂದು ಬೆಳಗ್ಗೆ 4 ಗಂಟೆಗೆ ಎದ್ದು ಅಡುಗೆ ಮಾಡ್ಕೊಂಡು 7 ಗಂಟೆ ಕಾಳೆ ಉಂಡ್ಬಿಟ್ಟು ತಿರ್ಗಿ 12 ಗಂಟೆ ತನಕ ಮನಿಕೊಂಡು ಎದ್ದು ಬಂದಿತ್ತು. ಒಂದು ಬಾ ಊಟ ಉಣ್ಕೊಂಬರಿವಂತೆ ಅಂತ ಒಂದು ಫೋನ್ ಮಾಡಿಲ್ಲ, ಅಜ್ಜಿ ಮಂತವೇ ಇದ್ದೆ ನಾನು. ಒಂದು ಫೋನ್ ಮಾಡಿದ ಗೈಸ್, ಫೋನ್ ಮಾಡ್ಬೇಕಲ್ವ ಬಾ ಊಟ ಉಣಿವಂತೆ ಅಂತ. ನಾನು ಫೋನೇ ಮಾಡಿಲ್ಲ, ನಮ್ಮ ಅಜ್ಜಿ ಮನೆಗೆ ತಿನ್ಕೊಂಡು ಸೇರ್ಕೊಂಡೆ ನಾನು. ಅಲ್ಲಿ ಮಟನ್ ಬಿರಿಯಾನಿ ಮಾಡೋರೆ ಅಂತ ಗಿಡ್ಕೊಂಡು ಸೇರ್ಕಡೆ ಬಾಯಿ ರುಚಿ ಅಲ್ವ, ನಿನಗೆ ಮುದ್ದೆ ಅನ್ನ ಸಾರು ಇಷ್ಟ ಆಗಲ್ವಲ್ಲ, ಅದಕ್ಕೆ ಅಲ್ಲಿ ಬಿರಿಯಾನಿ ಮಾಡೋರೆ ಅಂತ ಬಾವುಸ್ಕೊಂಡು ಕಾಯ್ಕೊಂಡು ಅಲ್ಲೇ ಸೇರ್ಕೊಂಡಿದ್ದೆ ಅಷ್ಟೇ, ಬರ್ಲಾರ್ದಲ್ಲಿ. ಸೊ ನೋಡಿ ಗೈಸ್, ನಾವು ಹೂವು ಕಟ್ತಾ ಇದ್ದೀವಿ. ದುಮ್ಮಲ್ಗೆ ಇವತ್ತು ಎಷ್ಟು ತಪ್ಪ ಬಂದವೆ, ಹೂವು ಕಟ್ತಾ ಇದ್ದೀವಿ. ಇವತ್ತೇ ಹೆಚ್ಚಿಗೆ ಹೂವು ಕೊಟ್ಟಿಲ್ಲ. ಸೊ ಗೈಸ್, ಏನೋ ಹೇಳ್ಬೇಕು ಬನ್ನಿ, ಸೆಲ್ಫಿ ಸ್ಟಿಕ್ಕಿಗೆ ಹಾಕೊಂಡು ಹೂವು ಕಟ್ಕೊಂಡು ಹೇಳ್ತೀವಿ, ಓಕೆನಾ? ಬನ್ನಿ ಗೈಸ್, ಹೂವು ಕಟ್ತಾ ಇದ್ದೀವಿ. ಇವತ್ತು ನಾವು ಹೂವು ಕಟ್ಟಿ ಸಾಕಾಗಿ ಹೋಗ್ಬಿಟ್ಟೈತಿ. ನಮ್ಮ ಕಷ್ಟ ಯಾರಿಗೆ ಹೇಳೋದು? ಹೌದಾ? ಕಷ್ಟ ಆದರೆ ಪುಸ್ಕಟ್ಟೆ ಏನು ಕಟ್ತೀಯ ಕಷ್ಟ ಆಗೋಕ್ಕೆ? ಏನು ಮಾಡೋದು ವಯಸ್ಸು, ಹೂವು ಕಟ್ಟಿ ಸಾಕಾಗಿ ಹೋಗ್ಬಿಟ್ಟೈತಿ. ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಯಾರು ಹಚ್ಚಿದ ಅಂತಂದರೆ ನಮ್ಮ ಅಜ್ಜಿ ಅಂತ ಹೋಗಿದ್ನಲ್ಲ, ಅಲ್ಲೊಂದು ಆಂಟಿ ಹಚ್ಚಿ ನಾನೀಗ ತಿಕ್ಕಲು ಸ್ಟೈಲಿಂಗ್ ಮಾಡಿಬಿಟ್ಟು ಪರ ಎಣ್ಣೆ ಹಚ್ಚಿದೆ. ನೀನೊಳ್ಳೆ ಇನ್ನೇನು ಆಫ್ ಮೆಂಟ್ಲು ಕೂದಲು ಬಿಟ್ಕೊಂಡು ಆಫ್ ಮೆಂಟ್ಲಾಡ್ದಂಗೆ ಆಡಿದ್ರೆ ಅವ್ರ ಊರ ಕಡೆ ಎಲ್ಲ ಎಣ್ಣೆ ಹಚ್ಕೊಂಡು ಡೀಸೆಂಟಾಗಿರ್ತಾರೆ. ನೀನು ಒಳ್ಳೆ ಕೂದಲು ಬಿಟ್ಕೊಂಡು ಒಳ್ಳೆ ಗಾಳಿ ದೇವ ಆಡೋದಂಗೆ ಆಡಿದ್ರೆ ಅದಕ್ಕೆ ಎಲ್ಲ ಇರೋ ಎಣ್ಣೆ ಎಲ್ಲ ರುಬ್ಬಿಯವ್ರೆ ಡೀಸೆಂಟಾಗಿರು ಅಂತ. ಮೈ ತೊಗೊಂಡು ಎಣ್ಣೆ ಹಚ್ಕೊಂಡಿತ್ತು, ಹಂಗೆ ಇದೀನಿ. ನಾಳೆ ತಲೆ ಸ್ನಾನ ಮಾಡಬೇಕು. ಯಾಕೆ ಮಾಡ್ತೇವೆ ಬಿಡು, ಒಂದು ತಿಂಗಳು ಒಂದ್ಸರಿ ಆಂಜನೇಯನ ಜಾತ್ರೆಗೆ ಹೋಯ್ಕಡಿ ಅಂತೆ. ಗೈಸ್, ಆಂಜನೇಯನ ಜಾತ್ರೆಗೆ ಹೋಗೋದಂಗಿಲ್ಲ, ಹೋಗಿ ಅದೇನು ಮಾಡೋದಂತಾನೆ ಏನು ಹೋಗಂಗಿಲ್ಲ ಅಂತ ಚೆನ್ನಾಗಿ ಗೊತ್ತಾಯ್ತು ಬಿಡು. ಇವನ್ ದೂರ ನಿನ್ಕಂತೇರ್ ನೋಡಿರಿ, ದೂರದಾಗೆಲ್ಲ ಏನು ಎಲ್ಲರೂ ಏನು ಇದ್ದಿರೋರೇ ಬರ್ತಾರೆ ನಿಂಗಲ್ಲಿ. ಸೊ ಗೈಸ್, ಏನು ಗೊತ್ತಾ, ನಂದು ಇನ್ಸ್ಟಾಗ್ರಾಮ್ 50,000 ಜನ ಫಾಲೋವರ್ಸ್ ಆಗಿದ್ದಾರೆ. ಅದೇ 50,000 ಜನ ಬಂದು ನನಗೆ ಯೂಟ್ಯೂಬಲ್ಲಿ ಆದರೆ ಎಷ್ಟು ಖುಷಿ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಂದು ಮೊಬೈಲ್ ಸ್ಟೋರೇಜ್ ಕ್ಲೀನ್ ಮಾಡೋಕ್ಕೆ ಹೋಗಿದ್ದೆ. ನೋಡ, ಮೊಬೈಲ್ನು ಕ್ಲೀನ್ ಮಾಡ್ಬೇಕು ನಾವು ವಿಡಿಯೋ ಮಾಡಬೇಕಂದ್ರೆ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. 50K ಆಗಿದೆ. ಹಂಗೆ ಯೂಟ್ಯೂಬಲ್ಲೂ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಮಾಡ್ಕೊಂಡಂಗೆ. ನಿದ್ದೆ ಬರ್ತೈತೆ ಯಾಕಲ್ಲ. ತಾಂಡಿದೆಯಲ್ಲ 2 ಸರಿ ಇದೇ ಬತ್ತೈತಿ. ಒಬ್ಬಟ್ಟು ಮಟನ್ ತಂಗ್ಳು ಮಟನ್ ಸಾರ ಗುಂಡಿಗೆಲ್ಲ ಜಡ ಹತ್ಕೊಂಡಿರ್ಬೇಕು. ಸೊ ಗೈಸ್, ಹೂವು ಕಟ್ತಾ ಇದ್ದೀವಿ. ಹೂವು ಕಟ್ಟಿ ಸಾಕಾಗಿ ಹೋಗ್ಬಿಟ್ಟೈತೆ ನಂಗಂತೂ. ಅಮ್ಮ ಒಂದು 2 ದಿವಸ ಹೂವು ರಜಾ ಹಾಕೊಂಬಂದ್ರು, ರಜಾ ಹಾಕಲ್ಲ. ಮೊನ್ನೆಲ್ಲ ಹಾಕಿರ್ಲಿಲ್ವಾ ನೀನು? ನೆನ್ಪಟ್ಟು ಹೊಡಿಯ. ಮತ್ತೆ ರೀಲ್ಸ್ ಮಾಡಿದ್ದೀವಿ, ನೀನು ಸೊಲ್ಲಾಡ್ಗ ಅಂತ ಹೇಳಿ. ಸೊಲ್ಲಾಡ್ಗ ಅಂತ ಅದು ಯಾರೋ ಊರಲ್ಲಿ ಆ ಥರ ಹೇಳೋದು ಬೈದಿದ್ಕೆ ಅದನ್ನ ಹೇಳೋದ್ಲು, ಅದು ನಾನು ಊಹೆ ಮಾಡ್ಕೊಂಡು ಆ ಥರ ಹೇಳತ್ತರ ಸೊಲ್ಲಾಡ್ಗ ಅಂತ ಬೈತು ನಮ್ಮಮ್ಮ. ನಾನೆಲ್ಲ ಬೈದಿದ್ದವ್ರೆ ಯಾರ್ತೋ, ನೀನು ಬೈಸ್ಕೊಂಬಂದಿದ್ದು ಹೇಳಿದ್ ನನಗೆ, ನಾನೇ ಹೇಳಿದ್ದದು ನಡಿಯೇ, ಇಲ್ದವೆಲ್ಲ ಹೇಳ್ಬೇಡ. ಸೊ ಗೈಸ್, ಏನೋ ಹೇಳಕ್ಕೆ ಅಂತ ಬಂದೆ, ಮರ್ತೇ ಹೋಯ್ತು. ಏನು ಗೊತ್ತಾ ಗೈಸ್, ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಆ ದೇವ್ರು ಅದು ಯಾವ ಪ್ರತಿಫಲ ಕೊಡ್ತೋ ಗೊತ್ತಿಲ್ಲ. ಇನ್ನೂ ಅದು 8 ವರ್ಷ ಕಾಯ್ಬೇಕು ನಾವು ಇಷ್ಟೊಂದು ದುಡಿಯೋದಕ್ಕೆ. ಆ ದೇವ್ರ ಪ್ರತಿಫಲ ಕೊಡೋಕ್ಕೆ. ಆಮೇಲೆ ಇವಾಗ ಕೊಟ್ಟಿರೋದೇ ಸಾಲದ, ಎಲ್ಲ ಕೊಟ್ಟೈತೆ. ಇರೋಕ್ಕೊಂದು ಗೂಡು ಮಾಡ್ಕೊಬೇಕಷ್ಟೆ. ಯವ್ವ, ಈ ಜನಗಳು ಗೂಡು ಮಾಡ್ಕೊಂಬಿಟ್ರೆ ಹೂವು ಅನ್ಕಟ್ಟೆ. ಈಗಲೇ ಹಿಂಗೆ ಆಡ್ತಾರೆ. ಯಾಕೆ ಅವ್ರ ಅಪ್ಪನ ಮನೆಗೆಲ್ಲ ಏನು ತಿರ್ಕೊಂಬರಕ್ಕೆ ಹೋಗ್ತೀವ ನಾವು?
ಇಲ್ಲಿ ಮನೆ ಮಾಡ್ಕೊಂಬಿಟ್ರಿ ಏನಿಲ್ಲ ಗೈಸ್. ಯಪ್ಪ ಈ ಜನಗಳಪ್ಪ ಎಂಥ ಜನಗಳು ಗೊತ್ತಾ. ಅಲ್ಲ ಏನು ಅವ್ರ ತಾವೆಲ್ಲ ಏನು ತಿರ್ಕೊಂಡೇನು ಕಟ್ಟಿಲ್ವಲ್ಲ, ಯಾರ ತವನು ಕೊಡ್ರಿ ಅಂತ ಏನು ತಿರ್ಕೊಂಡೇನು ಹೋಗಲ್ಲ ತಾನೆ. ನಾವು ದುಡಿತೀವಿ, ನಾವು ಶೋಕಿ ಮಾಡಕ್ಕೆ ನಾವು ದುಡಿತೀವಿ, ಶೋಕಿ ಮಾಡ್ತೀವಿ. ಅದನ್ನ ಬೇರೆಯವ್ರ ಹತ್ರ ಹೇಳಿಸ್ಕೊಳೋದು ಏನೈತೆ ಅವ್ರಿಗೆ ಹೆಂಗೆ ಗೊತ್ತಾ, ಹೊಟ್ಟೆ ಕಿಚ್ಚು ಬಂದೈತೆ ನೋಡಿ ಹಿಂಗೆಲ್ಲ ಮಾಡ್ಕೊಂಡ್ರು ಅಂತ ಅನ್ಕೊಂತಾರೆ. ತಲೆ ಕೆಡ್ಸ್ಕೊಬಾರ್ದು. ನಮ್ಮ ಪಾಡಿಗೆ ನಮ್ದು ಏನಾಯ್ತೋ ನಮ್ಮ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಂಗೆ ನಮ್ಮ ಜೀವನ ಸಾಕ್ತಾ ಇರ್ತದೆ. ತಲೆ ಕೆಡ್ಸ್ಕೊಬಾರ್ದು ಗೊತ್ತಾ. ಗೊತ್ತಾ ಗೈಸ್, ಕಷ್ಟಪಟ್ಟು ದುಡಿಬೇಕು, ಇಷ್ಟಪಟ್ಟಿದ್ದೆಲ್ಲ ತಿನ್ಬೇಕು. ಈಗ ನೋಡಿ ನಾವು ಅಮ್ಮನ ಕಾಳ್ನಾಗ ನಾನು 530 ರೂಪಾಯಿ ದುಡ್ಡು ಕುಡಿಕಿದ್ದೀನಿ. ನಮ್ಮ ಅಮ್ಮ ಕದ್ಗಂಗೆ ಕುಡಿಕಿದ್ಯಾ ಅಂತಂತದ್ದೆ ಗೈಸ್. 530 ರೂಪಾಯಿ ಕುಡಿಕಿದ್ದೀನಿ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಒಂದು ಫಂಕ್ಷನ್ ಬರುತ್ತೆ, ಮಾಡ್ತಾರೋ ಮಾಡೋದು ನಿಜವಾಗ್ಲೂ ಗೊತ್ತಿಲ್ಲ. ಫಂಕ್ಷನ್ ಮತ್ತೆ ನಾನು ಸೀರೆ ತಾಂತೀನಿ ಅಂತ ಹೇಳಿದ್ರೆ, ನಾನು ಅದಕ್ಕೆ ನಿನ್ನ ಸೀರೆನೇ ಕೊಡಮ್ಮ, ಅದಕ್ಕೆ ಬಿಲ್ಲ ಕೊಡಲ್ಲ ಅಂತ, ಅದಕ್ಕೆ ನಾನೇ ತಂತೀನಿ ಬಿಡು ಅಂದ್ರೆ ಅದಕ್ಕೂ ಬೇಡ ಅಂತ. ಅದು ಏನು ಮಾಡ್ತಂತ ನೋಡಬೇಕು. ಅಂದರೆ ತಾಣಂಗಿಲ್ಲ ಅಷ್ಟೇ. ನಿಂದೆ ಕೊಡು, ಮತ್ತೆ ಮುಚ್ಕೊಂಡಿರೋ ಇಕ್ಕಬೇಕಷ್ಟೇ. ನಿಂದೆ ಕೊಡು. ಏನಲ್ಲ ಎಲ್ಲರೂ ರೆಡಿ ಆಗಿರ್ತಾರೆ, ನಾನು ಮಾತ್ರ ಎಲ್ಲರೂ ನೀನಿರೋ ಡ್ರೆಸ್ ಇಕ್ಕೋ. ಈಗ ಹಿಂದೆ ಒಂದು 10,000 ರೂಪಾಯಿ ಡ್ರೆಸ್ ಕೊಡ್ಸಿರೋದು. 10,000 ರೂಪಾಯಿ ಯಾಕೆ ಲೆಹಂಗಾ ಎಷ್ಟಾಯ್ತು ಹೇಳು? ಲೆಹಂಗಾ 3 ಜೊತೆ ಡ್ರೆಸ್ಸು ಎಲ್ಲ ಎಷ್ಟಾಯ್ತು ಹೇಳು? 4 ಜೊತೆ ಡ್ರೆಸ್ಸು, ಒಂದು ಲೆಹಂಗಾ. ಮೊನ್ನೆ 2 ಜೊತೆ ಡ್ರೆಸ್ ತಗೊಂಡಿದ್ದೆ. ಇರೋ ಸರ್ಕೋ. ಮೊನ್ನೆ 2 ಜೊತೆ ಡ್ರೆಸ್ ನೀನು ಕೊಡಿಸ್ತಾ? ಯಾರನ್ನ ಕೊಡಿಸ್ತೀನಿ ನಿಂಗೆ? ಯಾಕೆ ತಿಕ್ಕ ಮುಚ್ಕೊಂಡಿರೋ ಇಕ್ಕಳೆ. ಎಲ್ಲಾರು ಕುಣ್ದಂಗೆ ಕುಣಿಯಕ್ಕೆ ಹೋಗ್ಬೇಡ. ಕುಣಿಬೇಕು ನಾನು. ಕುಣ್ಕೊಂಡ್ ಕೂತ್ಕೋ. ಸೊ ಗೈಸ್, ನಾನು ಇದ್ರು ಇಲ್ದಿರೋ ತರ ಕಳ್ಸಲ್ಲ ಇವರು. ಇದ್ರು ಇಲ್ದಿರೋ ತರ ಇರ್ಬೇಕು. ಸುಮ್ಮನೆ ಮನೆಗೆ ಕೂತ್ಕೊಂಡು ಹೋಗಕ್ಕೆ ಸಾಯಿಸ್ತಾರ ಹಂಗೆ. ಕೆಲ್ಸಕ್ಕೆ ಹೋಗ್ತಿರೋರೆಲ್ಲ ನೋಡಿದ್ಯಾ ಇವಾಗ ಏನೇನ್ ಮಾಡ್ತಾರೆ ಅಂತ. ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ ಮನೆ ಸೇರ್ಕೊಂಡು. ಹೋಗಲ್ ಚರಂಡೆಗೆ ಬಿದ್ದು ಒದ್ದಾಡೋ ಹೋಗಿ. ತಲೆ ಕೆಟ್ಟಿರೋದೆಲ್ಲ ಇದಾಗ್ತಿ ಸೊರಗ್ತತಿ. ಚರಂಡೆಗೆ ಬಿದ್ದು ಒದ್ದಾಡು. ನಮ್ಮಂತವ್ರಿಗೆಲ್ಲ ಅಲ್ಲ ಅದು ಗೊತ್ತಾ. ಒಂದ್ ಸ್ವಲ್ಪ ಇದ್ ಮಾಡ್ಬಿಟ್ರೆ ಯಾರ ತವನ ಸುಮ್ಮನೆ ನಕ್ಕೊಂಡ್ ಮಾತಾಡೋದ್ರ ತಪ್ಪು ತಿಳ್ಕೊಳೋ ಜನ ಇಲ್ಲಿ. ಅಂತವೆಲ್ಲ ನಾವ್ ಹೆಂಗಿರ್ಬೇಕು ಹೇಳು. ನಾನ್ ಹಂಗಿರೋ ಸ್ಕೇಲ್ ಕಳ್ಸಲ್ಲ. ಅದಕ್ಕೆ ನಾನು ಬಾಳ್ಮೆ ಮಾಡ್ತಾ ಇರೋದು ಗೊತ್ತಾ. ನಾನು ಹೆಂಗ್ ಬೇಕು ಹಂಗ ಆಡ್ಬೋದಾಯ್ತು. ಆಡಿದ್ರಿ ಗೊತ್ತಾ, ನೀನ್ ಆಡ್ದಂಗ ಆಡಿದ್ರೆ ನಾನು ಇಲ್ಲಿ ಇರಕ್ಕೆ ಕೊಡ್ತಿರ್ಲಿಲ್ಲ. ಏನು ಮಾಡ್ದಲ್ಲೇನೇನೆ ಇಲ್ದವೆಲ್ಲ ಅಂತಾರೆ. ಇನ್ನು ಅದೆಲ್ಲ ಇದು ಮಾಡಿದ್ರೆ ಇನ್ನೇನಿಲ್ಲ. ಇದನ್ನ ಏನು ಗೊತ್ತಾ, ಯೂಟ್ಯೂಬರ್ ಶೇರ್ ಮಾಡ್ತಾರೆ ಬರೀ ಇವ್ರದ್ದು ಯಾವಾಗಲೂ ಇವ್ರನ್ನ ಅನ್ನೋದೇ ಅನ್ಕೊಂತಾರೆ. ಅವ್ರು ಯಾವಾಗಲೂ ನಮ್ಮನ್ನು ಅಂತಿರ್ತಾರೆ. ನಮ್ಮ ಪಾಡಿಗೆ ನಾವು ನೋಡು ಎಲ್ಲೂ ಹೋಗಲ್ಲ, ಎಲ್ಲೂ ಬರಲ್ಲ. ಒಳಗೆ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು 3 ಗಂಟೆ 3:30 ತನಕ ಹೂವು ಕಟ್ತೀವಿ. ಬೆಳಗ್ಗೆ ಹೊತ್ತು ಈಗ ಏನಂತಾರೆ ಗೊತ್ತಾ, ಎಲ್ಲ ಹೂವು ಕಟ್ ಸಾಕಾಗಿರ್ತತೆ, ಅದಕ್ಕೆ ಈ ಥರ ವಿಡಿಯೋ ಮಾಡ್ತಾರೆ ಅಂತ ಎಲ್ಲ ಅನ್ಕೊಂತಾರೆ. ನಮ್ಮ ಕಷ್ಟ ನಮಗೆ ಗೊತ್ತಾ, ಅದನ್ನ ನಾವು ಶೇರ್ ಮಾಡ್ಕೊತೀವಿ. ಏನು ಗೊತ್ತಾ, ಯೂಟ್ಯೂಬಲ್ಲಾದರೂ ನೋಡಿದ್ರೆ ಅಯ್ಯೋ ನೋಡು ನಾವು ಹಿಂಗೆ ಅನ್ನೋದನ್ನೆಲ್ಲ ಹೇಳ್ತಾರೆ, ಹೇಳ್ಬಾರ್ದು ಅಂತ ಅನ್ನಿಸ್ಲಿ ಅಂತ ಹೇಳೋದು. ಕೆಲವರಿಗೆ ಅರ್ಥ ಆಗಲಿ ಅಂತ ಹೇಳೋದು ಇದನ್ನೆಲ್ಲನೂ. ನಾವು ದುಡಿಬೇಕು, ನಾವು ತಿನ್ನಬೇಕು, ಯಾರೇನು ಕೊಡಲ್ಲ. ಆದರೂ ನಮ್ಮನ್ನು ಅಂತಾರೆ. ಯಾರು ತಾವೇನು ಭಿಕ್ಷೆ ಮಾಡಿ ಜೀವನ ಮಾಡೋ ಅಂಥದ್ದು ಏನಿಲ್ಲ. ನಾವು ಕಷ್ಟಪಟ್ಟು ದುಡಿತೀವಿ, ಶೋಕಿ ಮಾಡ್ತೀವಿ. ನಮ್ಮ ಶೋಕಿಗೆ ನಮ್ಮ ದುಡ್ಡೇ ಯೂಸ್ ಮಾಡ್ಕೊತೀವಿ. ಕಂಡೋರ್ ದುಡ್ಡು ಯಾವತ್ತೂ ಯಾರ್ದು ಆಸೆ ಪಡಲ್ಲ ನಾವು. ನಮ್ಗೆ ಆಮೇಲೆ ಯಾರ ಹತ್ರನೂ ಬೇಡಲ್ಲ. 100 ರೂಪಾಯಿ ಕೊಡ್ರಿ 200 ರೂಪಾಯಿ ಕೊಡ್ರಿ ಅಂತ ಬೇಡಲ್ಲ. ಆ ಥರ ಜೀವನ ನಮ್ಮ ಜೀವನ ನಮ್ಮ ಇಷ್ಟ. ನಾವು ದುಡಿತೀವಿ, ನಾವು ತಿಂತೀವಿ. ಬೇರೆಯವ್ರಿಗೇನು ಹೊಟ್ಟೆ ಉರಿ ಬಂದ್ಬಿಟ್ಟೈತೆ ಎಲ್ಲ ಜನಗಳಿಗೆ. ಯಪ್ಪ ಎಂತೆಂಥ ಜನ ಅವರೇ ಗೊತ್ತಾ. ನಾನೇನು ತೋರಿಸ್ಬಿಡಬೇಡ. ಎಂತೆಂಥ ಜನ ಅವರೇ ಪ್ರಪಂಚದಲ್ಲಿ. ಅಂದರೆ ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂದ್ರೂ ಏನು ಗೊತ್ತಾ, ಜೀವನದಲ್ಲಿ ಒಂದು ಹಂತವಾಗಿ ಸಾಧನೆ ಮಾಡಿದ್ದೀವಿ. ಇನ್ನೊಂದು ಹಂತ ಐತೆ, ಇರೋಕ್ಕೊಂದು ಮನೆ ಮಾಡ್ಕೊಬೇಕು ಅಷ್ಟೇ ಗೈಸ್. ಇನ್ನೇನು ಇಲ್ಲ ಲೈಫಲ್ಲಿ ಸೆಟ್ಲ್ ಆಗಿದ್ದೀವಿ. ಇರೋಕ್ಕೊಂದು ಮನೆ ಮಾಡ್ಕೊಬೇಕು ಅಷ್ಟೇ. ನೋಡೋಣ, ದೇವರು ಆ ಭಗವಂತ ಕೊಡೋನಲ್ವಾ. ಇಷ್ಟ ಆಗೈತಿ ಅಷ್ಟ ಆಗಲ್ವಾ. ಎಲ್ಲರೂ ಕಷ್ಟಪಟ್ಟು ಜೀವನ ಮಾಡಿದ್ರೆ ಅದು ಯಾವತ್ತಾದ್ರೂ ಒಂದಲ್ಲ ಒಂದ್ಸಲ ಪ್ರತಿಫಲ ಸಿಗುತ್ತೆ. ನಾನು ಯಾವಾಗಲೂ ಹೇಳ್ಕೊಂಡು ನನ್ನ ಮನ್ಸಿಗೆ ನಾನು ಹೇಳ್ಕೊಂಡು, ನಾವು ಕಷ್ಟಪಡೋದಕ್ಕೆ ದೇವರೇ ಪ್ರತಿಫಲ ಕೊಡಪ್ಪ ಭಗವಂತ ಅಂತ ರಾಯರ್ ಪೂಜೆ ಮಾಡ್ಕೊಂಡು ರಾಯರ್ನ ಯಾವಾಗಲೂ ಬೇಡ್ಕೊಂಡಿವೆ. ನನಗಿರೋಕ್ಕೊಂದು ನೆಲೆ ಆದರೆ ಸಾಕು ಅಂತ ಅನ್ಕೊಂಡಿವಿ. ರಾಯರ್ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಗಿಂದನೂ ಅನ್ಕೊಂಡಿವಿ ಇರೋಕ್ಕೊಂದು ನೆಲೆ ಆದರೆ ಸಾಕು ಅಂತ. ಅದು ಹೆಂಗೋಗಿ ಹೆಂಗಾಯ್ತು ಅಂತಾನೆ. ಅದು ಎಷ್ಟು ದಿವಸದಿಂದ ಏನೇನೋ ಯಾರ್ಯಾರಿಗೋ ದಪ್ಪಬೇಕಿತ್ತು. ಅದು ಹೆಂಗೆಂಗೋ ಹೋಗಿ ಅದು ಹೆಂಗೆಂಗೋ ಆಗಿ 10 ಬೀಳ ವರ್ಷ ಆಗೋದು ಇಷ್ಟೊತ್ತಿಗೆ ಅದು ಸೆಟಲ್ ಆಗಿ. ಅದೇನೇನೋ ಹೋಗಿ ಏನೇನೋ ಆಗಿ ಅದೇನೇನೋ ಅನ್ಕೊಂಡು ಸುಮ್ಮನೆ ಬೇಡ. ಮುಂದಕ್ಕೆ ಹೋಗ್ತಾ ಕ್ಲಾರಿಟಿ ಕೊಡ್ತೀವಿ ಏನಂತ. ಸ್ವಲ್ಪ ಅದು ಇದರಲ್ಲಿದೆ. ನಾನು ಕೆಲವು ಒಂದು ತಿಂಗಳುಗಳಷ್ಟೇ ಹೇಳ್ತೀವಿ.
ಒಂದು ಜೀವನದಲ್ಲಿ ಸಾಧನೆ ಮಾಡಿರೋದನ್ನ ಹೇಳ್ತೀನಿ. ಓಕೆನಾ? ರಾತ್ರಿಗೆ ಹೂವು ಎಷ್ಟೊತ್ತಾಗ್ತವೆ ಅಷ್ಟು ರಾತ್ರಿಲೇ ಬ್ಲಾಗ್ ಮಾಡ್ಕೊಂಡು ಹೋಗ್ತೀವಿ, ಆಯ್ತಾನಾ? ಆಯಿತಾ? ತೋರಿಸ್ತೀನಿ ಎಷ್ಟು ಗಂಟೆಗೆ ಹೂವು ಆಗ್ತವೆ, ಎಷ್ಟು ಗಂಟೆಗೆ ನಾವು ಎಷ್ಟು ಗಂಟೆ ಎಷ್ಟು ಗಂಟೆ ರಾತ್ರಿ ನಾವು ಹೂವು ತಗೊಂಡು ಹೂವಿಗೆ ಬರೋಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ. ಓಕೆನಾ ಗೈಸ್? ಇವತ್ತು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, 50K ಮೆಂಬರ್ಸ್ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೋಡೋಣ ಇವತ್ತಾದರೆ ಇನ್ಸ್ಟಾಗ್ರಾಮಲ್ಲಿ ರಾತ್ರಿಗೆ ಲೈವ್ ಹೋಗ್ತೀನಿ. ಯೂಟ್ಯೂಬಲ್ಲಿ ಬಂದರೆ ಗೈಸ್ ಯಾರೂ ಅಷ್ಟು ಜನ ಜಾಯಿನ್ ಆಗೋಲ್ಲ, ಅಷ್ಟು ಯಾರೂ ಕಮೆಂಟ್ಸ್ಗಳನ್ನೂ ಹಾಕಲ್ಲ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಆದರೆ ಯಾವ ಊರು ಯಾವ ಹೆಸರು ಹೆಂಗೆ ಅದು ಹೆಂಗಿದೆ ಹಂಗೆ ಅದಂಗೆ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿರ್ತಾರೆ. ಓಕೆನಾ? ಟಾಟಾ ಬಾಯ್ ಬಾಯ್. ರಾತ್ರಿಗೆ 1 ಗಂಟೆ ಆಗ್ತವೆ, 1 ಗಂಟೆ ಆಗುತ್ತೋ ಕಟ್ಟೋದು, 2 ಗಂಟೆ ಆಗುತ್ತೋ 3 ಗಂಟೆ ಆಗುತ್ತೋ ಗೊತ್ತಿಲ್ಲ. ಹೂವು ಕಟ್ಬಿಟ್ಟು ಆಮೇಲೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್. ಕತ್ಲೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಟೈಮ್ ಎಷ್ಟಾಗಿತ್ತು ಗೊತ್ತಾ? 1:12, 1:15 ಆಗೈತಲೆ. ಈಗ ಅದು ಬೈಕ್ ಬರೋಕ್ಕೆ ನೋಡಿ ನಾವು ಹೋಗ್ತಾ ಇದ್ದೀವಿ. ರೋಡ್ ಪೂರ್ತಿ ಯಾರೂ ಇಲ್ಲ ನೋಡಿ, ಖಾಲಿ ಫುಲ್ ಹಿಂದೆಗಡೆ ಎಲ್ಲ ಫುಲ್ಲು ಖಾಲಿ. ನಾನು ನಮ್ಮ ಇಬ್ಬರೇ ಹೋಗ್ತಿರೋದು. ಕಡ್ಡಿ ತಗೊಳೋದವೆ ನಮ್ಮ ಭಯ ಆಗುತ್ತೆ ಗೈಸ್. ನಾನು ನಮ್ಮ ಇಬ್ಬರೇ ರೋಡನ್ನು ನಡ್ಕೊಂಡು ಹೋಗ್ತಿರೋದು ನೋಡಿ. ಕೊನೆಗೂ ರಾತ್ರಿ ಹೊತ್ತು ಹೋಯ್ಕೆ ಬರೋಣ ವೀಡಿಯೋ ಮಾಡಿದೆ. ಇವತ್ತು ಬೇಗ ಆಗವೆ ಹೆಂಗೆ ಅಂತಂದರೆ ದಪ್ಪಗಿದ್ದು ನೋಡ್ರಿ, ಇವಳು ತಿಪ್ಪೆ ಹೇಳ್ತಾರ ಹೋಗ್ತಾವಳೆ. ಬ್ಯಾಗ್ ತೆಗ್ಲಾಕೊಂಡು ನಾಯಿ ಬಗ್ಳ್ತಾವ ನೋಡ್ರಿ ಇವಾಗ ಇವಳು ನೋಡಿ. ಸೊ ಗೈಸ್ ಬನ್ನಿ, ಹೂವು ಇಟ್ಬಿಟ್ಟು ಬಂದು ಮನೆಗೆ ಹೋಗಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೈ ಸಕ್ಕತ್ತು ನೋಡ್ತೈತೆ ಹೂವು ಕಟ್ಟಿ ಆಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ನಮ್ಮಮ್ಮ ನೋಡಿ ಕಸ ಎಸಕ್ಕೆ ಹೋಗ್ತೈತಿ, ಇಲ್ಲಿಗೆ ಬಂತು. ಓಕೆ ಗೈಸ್, ಮನೆ ಹತ್ರಕ್ಕೆ ಹೋದ್ಮೇಲೆ ಸಿಗ್ತೀನಿ. ಓಕೆನಾ? ಬಾಯ್ ಗೈಸ್. ಈಗ ಟೈಮ್ ಬಂದು 1:20. ನಮ್ಮಮ್ಮ ನೋಡಿ ಇಲ್ಲೆಲ್ಲ ಹಾಸ್ಕೊಂಡು, ನಾನು ಅಲ್ಲಿ ಒಳಗಡೆ ಹಾಸ್ಕೊಂಡು ಈಗ ಪಾಚ್ಕೊಳೋದು. ನಾವು ಡೈಲಿ ಇಷ್ಟೊತ್ತೇ ಆಗುತ್ತೆ ಗೈಸ್ ಮಲಿಕೊಳ್ಳೋದು. ಇವತ್ತೆಲ್ಲ ಬೇಗ ಆಗುತ್ತೆ, ಇನ್ನೊಂದು ಲೇಟ್ ಆಗುತ್ತೆ. ಯಾಕಮ್ಮ ನೋಡ್ತಿದ್ಯಾ? ಆಯ್ತಾಯ್ತು ನೋಡಿ ಗೈಸ್. ಬೇಗ ಓಕೆ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಬ್ಲಾಗ್ ನಿಮ್ಗೆ ಒಂಚೂರಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಯ್ ಬಾಯ್. ನಿದ್ದೆ ಬರ್ತಿದೆ, ಹೋಗಿ ಮಾಡ್ಕೊತೀನಿ. ಬಾಯ್ ಬಾಯ್ ಮಾಡು. ಬಾಯ್ ಮೇಡಮ್ ಮಾಡಿ.